ಸ್ವತಃ ಮೇಘಶ್ರೀ ನಮ್ಮ ಪವರ್ ಟಿವಿ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೇಘಶ್ರೀ ಹತ್ರನೇ ಕ್ಲಾರಿಫಿಕೇಶನ್ ಕೇಳ್ಬೋಣ. ಮೇಘಶ್ರೀ ನಮಸ್ಕಾರ ಅಮ್ಮ. ನಮಸ್ತೆ. ನಮಸ್ತೆ. ಏನು ಮೇಘಶ್ರೀ, ಏನಿದು ಕಥೆ? ಈಗ ಮಂಜುನಾಥ್ ನ ಮದುವೆ ಆಗಿದ್ದೀರಾ, ಅವ್ರು ನಿಮ್ಮ ಪತಿನ, ಏನ್ ಕಥೆ? ಮದುವೆ ಆಗಿರೋದಂತೂ ನಿಜ. ಅವನಿಗೆ ಮದುವೆ ಆಗಿರೋದು ಫಸ್ಟ್ ಡೈವೋರ್ಸ್ ಆಗಿರೋದು ಗೊತ್ತು, ಸೆಕೆಂಡ್ ಡೈವೋರ್ಸ್ ಆಗಿರೋದು ಗೊತ್ತಿದ್ದು ಅವ್ನು ಮದುವೆ ಆಗಿರೋದು ಬಿಟ್ರೆ ಸುಳ್ಳು ಹೇಳಿ ಅಂತೂ ಮದುವೆ ಯಾರು ಆಗಿಲ್ಲ ಮ್ಯಾಮ್ ಇಲ್ಲಿ. ಓಕೆ, ಈಗ ಏನ್ ನಿಮ್ಮಿಬ್ರು ಮಧ್ಯೆ ಏನ್ ಸಮಸ್ಯೆ? ಈಗ 12 ಲಕ್ಷ ದುಡ್ಡುಗೋಸ್ಕರ ಕೇಳ್ತಾ ಇದ್ದೀರಾ, 12 ಲಕ್ಷ ಕೇಳ್ತಿದ್ದೀರಾ, ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಓಕೆ, ಅವನು ಕೇಳ್ತಿದ್ದಾನೆ ಅಲ್ವಾ, ಅದು ಕೇಳ್ತಿರೋದಕ್ಕೊಂದು ಸಾಕ್ಷಿ ಬೇಕಲ್ವಾ. ಇವಾಗ ಏನಾಯ್ತು ಗೊತ್ತಾ ಮೇಡಮ್, ಇದು ಮನೆಯಲ್ಲಿ 3 ತಿಂಗಳು ಚೆನ್ನಾಗೇ ಇದ್ವಿ, ಯಾವುದು ಸಮಸ್ಯೆಗಳು ಇರಲಿಲ್ಲ. ಟು ಬಿ ಫ್ರ್ಯಾಂಕು, ಸ್ಟಾರ್ಟ್ ಏನಾಯಿತು ಪ್ರಾಬ್ಲಮ್ ಅಂತಂದರೆ ಸೆಕ್ಶುವಲಿಂದ ಸ್ಟಾರ್ಟ್ ಆಗಿದ್ದು. ನನಗೆ ಆ ಥರ ಸೆಕ್ಸ್ ಮಾಡಬೇಕು, ಈ ಥರ ಸೆಕ್ಸ್ ಮಾಡಬೇಕು, ವೆರೈಟೀಸ್ ಬೇಕು ಅನ್ನೋದು ನನ್ನ ಕೈಲಿ ಆಗಲ್ಲ. ಯಾಕೆ ಅಂದರೆ ನಾನು ಬೇರೆ ಥರ ಇದ್ರ ಥರ ಅಲ್ಲ ನಾನು. ಅವನಿಗೆ ಏನೋ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ದುಡ್ಡು ಕೊಟ್ಟು ಹೊರಗಡೆಗೆ ಎಂಜಾಯ್ ಮಾಡಿ. ಬಟ್ ನನಗೆ ಅದಿಲ್ಲ ಮೇಡಮ್, ನನಗೆ ಎಂತಿಯಾಗಿ ಥರ ಬದುಕಬೇಕೇ ಹೊರ್ತು. ಅವ್ನಿಗೆ ಏನು ಗೊತ್ತಾ ಮೇಡಮ್, ಇನ್ನೊಂದು ಫ್ರೆಂಡ್ಸ್ಗಳು ವೈಫ್ಗಳೆಲ್ಲ ಎಕ್ಸ್ಚೇಂಜ್ ಮಾಡಿ ಎಂಜಾಯ್ ಮಾಡ್ತಾರಂತೆ. ಬಟ್ ಅದು ನನ್ನ ಸರ್ಕಲಲ್ಲಿ ನಾನು ಯಾವುದೂ ಇಲ್ಲ ಮೇಡಮ್ ಆ ಥರ. ಅವ್ನು ಆ ಥರ ಕೇಳಿದಾಗ ನಾನು ಎಂತಿಯಾಗಿ ನಾನು ಒಪ್ಕೊಳಕ್ಕೆ ಇಷ್ಟ ಇಲ್ಲ ಮೇಡಮ್. ಫ್ರೆಂಡ್ಸ್ಗಳು ಕೇಳ್ತಾರಂತೆ, ನೀನು ಅವ್ನ ಜೊತೆ ಮಲ್ಕೋಬೇಕು, ಅವ್ರ ಜೊತೆ ಮಲ್ಕೋಬೇಕು ಅಂತ. ಅದಕ್ಕೆ ಇವ್ನು ಹೇಳ್ತಾನೆ ನನಗೆ ಬಂದು, ನೀನು ನನ್ನ ಫ್ರೆಂಡ್ಸ್ಗಳೆಲ್ಲ ಹುಡುಗಿರೆಲ್ಲ ಎಂಜಾಯ್ ಮಾಡ್ತಾರೆ, ಈ ಥರ ನೀನು ಮಾಡಬೇಕು, ನಾನು ಈ ಥರ ಎಲ್ಲ ತೋರಿಸ್ತೀನಿ, ವೆರೈಟಿ ಪ್ರಾನ್ ಮೂವೀಸ್ ಎಲ್ಲ ತೋರಿಸ್ತೀನಿ, ಅದೇ ಥರ ನೀನು ನನ್ನ ಜೊತೆ ಮಾಡಬೇಕು ಅಂತ. ನಾನು ಒಪ್ಕೊಳ್ಳಲ್ಲ ಅಂದೆ. ತಪ್ಪೇನಿಲ್ಲ, ಒಬ್ಬ ಹೆಂಡತಿಯಾಗಿ 4 ಗೋಡೆಗಳ ಮಧ್ಯೆ ನಡೆಯೋ ಇದನ್ನ ನೀನು ಹೋಗಿ ಹೊರ್ಗಡೆ ಎಲ್ಲ ಪಬ್ಲಿಷ್ ಮಾಡಿಬಿಟ್ಟು ನೀನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂದಾಗ ನಾನು ಒಪ್ಪಲಿಲ್ಲ ಮೇಡಮ್. ಓಕೆ, ಹೇಳಿ ನಿಮ್ಮ ವರ್ಷನ್ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ, ಸೊ ಈ ಥರ ಮಾಡಾದ್ಮೇಲೆ ನಾನು ಹೇಳ್ದೆ, ಅವ್ರ ಅಪ್ಪ ಅಮ್ಮಂಗೆ ಹೇಳ್ತೀವಿ, ನೋಡಿ ಈ ಥರ ಎಲ್ಲ ಹೇಳ್ತಾ ಇದ್ದಾನೆ ಮಂಜು, ಅದು ತಪ್ಪು. ಅವ್ನಿಗೆ ಹೇಳಿ, ದಯವಿಟ್ಟು ಅವನಿಗೆ ಹೇಳಿ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಅವ್ನು ಕಮ್ ಬ್ಯಾಕ್ ಮಾಡಿ ನಮ್ಮ ಮನೆಗೆ. ಇವಾಗಲೇ ಅವನು ತುಂಬ ಹೈ ಇದರಲ್ಲಿದ್ದಾನೆ, ವೋಲ್ಟೇಜಲ್ಲಿ ಇದ್ದಾನೆ, ಈ ಥರ ಸೆಕ್ಸಲ್ವೆಲ್ಲ. ಅದಕ್ಕೊಂದು ಟೈಮ್ ಕೊಡಲಿ, ಸ್ವಲ್ಪ ಯೋಚನೆ ಮಾಡಿ ಬರಲಿ ಅಂತ ಕಳಿಸಿದ್ದಷ್ಟೇ. ಬಂದ ಬೆಳಗಿನ ಜಾವ ಡಿಸೆಂಬರ್ 10ಕ್ಕೆ ಮನೆ ಮುಂದೆ ಬಂದು, ಏಯ್ ಬಾರೆ ಆಚಿಕೆ ಅಂತ ಕೇಳ್ದ. ಎಂತೆಂಥ ಮಾತು ಹೇಳ್ದ ಅಂದೆ, ಅಷ್ಟು ಹೊಲ್ಸು ಮಾತಾಡ್ದ ಅವನು. ಅಷ್ಟು ಹೊಲ್ಸು ಅಂದರೆ ಒಬ್ಬ ಗಂಡಸಿನ ಬಾಯಲ್ಲಿ ಬರ್ಲಿಲ್ಲದ ಭಾಷೆಗಳೆಲ್ಲ ಕೆಟ್ಟದಾಗ ನನ್ನ ಬಗ್ಗೆ. ನೀನು ಮೊದಲನೇ ಮದುವೆ ಆಗಿಬಿಟ್ಟಿದ್ದೆ, 2ನೇ ಮದುವೆ ಆಗಿದೆ ಅಂತ. ಹಾಂ ಮೇಘಶ್ರೀ ಅವರೇ, ಗಂಡ ಹೆಂಡತಿ ಸಂಬಂಧ ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ತೂಕ ಇದೆ, ಅದರದೇ ಆದಂಥ ಒಂದು ಗೌರವ ಇದೆ, ಪರಸ್ಪರ ಗೌರವ ಕೊಡ್ಬೇಕಾಯ್ತು. ನೀವು ಮೊದಲನೇ ಮದುವೆ ಡಿವೋರ್ಸ್ ಮಾಡ್ಕೊಂಡ್ರಿ, 2ನೇ ಮದುವೆ ಯಾಕೆ ಡಿವೋರ್ಸ್ ಆಯ್ತು? ಎರಡು ಏನು ಪ್ರಾಬ್ಲಮ್ ಆಗಿತ್ತು? ಸೆಕೆಂಡ್ನೇ ಡೈವರ್ಸ್ ಆಗೋದಕ್ಕೆ ಕಾರಣನೇ ಮಂಜು. ಯಾಕೆ ಅಂತಂದರೆ ಅವನು ಏನು ಮಾಡಿದ್ದು ಅಂದರೆ, ಇದು ಮ್ಯಾಟ್ರಿಮೋನಿಯಲ್ ನೋಡ್ಕೊಂಡು ನಾವು ಮಾಡಿದ್ದು, ಓಕೆನಾ, ಇದು ಸೆಕೆಂಡ್ ಮ್ಯಾರೇಜು. ಯಾಕೆಂದರೆ ಆ ಹುಡುಗನೂ ಕೂಡ ಒಬ್ಬ ಡೈವರ್ಸ್ ಆಗಿರೋ ಹುಡುಗ ಅಂತ. ಯಾಕೆಂದರೆ ನಾನು ಡೈವರ್ಸ್ ಆಗಿದ್ದು ಫ್ರೆಶ್ ಪ್ರೊಫೈಲ್ನ ನಾನು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೂ ನಮಗೂ ಸಂಬಂಧ ಪ್ರಾಬ್ಲಮ್ಸ್ಗಳು ಬರುತ್ತೆ ಯಾವುದೋ ಒಂದು ವಿಚಾರದಲ್ಲಿ, ಇವೆಲ್ಲ ನಮಗೆ ತೊಂದರೆ ಬೇಡ ಅಂತ ನಾನು ಸೆಕೆಂಡ್ ಮ್ಯಾರೇಜ್ ಆಗಬೇಕಾದ್ರೆ ಡೈವರ್ಸ್ ಆಗಿರೋದು ಇಲ್ಲ ಏನೋ ಒಂದು ಆಗಿರೋಂಥ ಹುಡುಗನೇ ನಾನು ಮದುವೆ ಆಗಬೇಕು ಅಂತ ನಾನು ಪ್ರಿಫರ್ ಮಾಡಿದ್ದು. ಅದು ತಪ್ಪೇನಿಲ್ಲ. ಅದು ಅಲ್ಲ ಮೇಘಶ್ರೀ ಅವರೇ, ನನ್ನ ಮಾತು ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಮದ್ವೆ ಏನೋ ಸರಿ ಹೋಗಲ್ಲ, ಅಕಸ್ಮಾತ್ ಆಗಿ ಡೈವರ್ಸ್ ಆಗುತ್ತೆ, ಓಕೆ. 2ನೇ ಮದ್ವೆ ಆಗ್ತೀರಿ, ಅದು ಡೈವರ್ಸ್ ಆಗುತ್ತೆ. ಆ ಡೈವರ್ಸ್ ಆಗೋದಕ್ಕೆ ಮಂಜು ಕಾರಣ ಅಂತ ಹೇಳ್ತೀರಿ. ನೀವು 2ನೇ ಮದ್ವೆಯಲ್ಲಿ ನಿಮ್ಮ ಸಂಸಾರ ಸರಿಯಾಗಿದ್ದಿದ್ರೆ 3ನೇ ಮಂಜು ಅವ್ರ ಎಂಟ್ರಿ ಏನಕ್ಕೆ ಬಂತು? ಅಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಸೆಕೆಂಡ್ ಮ್ಯಾರೇಜ್ ಆಗಬೇಕಾದ್ರೆ ಏನಾಯಿತು ಅಂದರೆ, ಆ ಹುಡುಗ ಬಂದು ಅವನು ಮದುವೆ ಆಗಿ ಏನೋ ಸತ್ತೋಗಿದ್ದಾರೆ ಅಂತ ಹೇಳಿದ್ದ ಹುಡುಗ, ಓಕೆನಾ. ಆದರೆ ಮದುವೆ ಆಮೇಲೆ ಗೊತ್ತಾಯಿತು ಅವನಿಗೆ ಎಂತಿ ಸತ್ತೋಗಿಲ್ಲ, ಬದುಕಿದ್ದಾಳೆ ಅಂತ ಅವನೇ ಹೇಳ್ದ ಹುಡುಗನೇ. ನನಗೆ ಎಂತಿ ಬದುಕಿದ್ದಾಳೆ ಅಂತ ಜಗಳದಲ್ಲಿ ಬಂತು. ಇವನೇನು ಮಾಡ್ದ, ಫೋನ್ ಮಾಡಿಬಿಟ್ಟ ಹುಡುಗಂಗೆ, ನಾನು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅವಳಿಗೆ, ನಾನು ಅವಳನ್ನೇ ಮದುವೆ ಆಗೋದು, ನೀನು ಅವಳ ಬಿಡಲಿಲ್ಲ ಅಂದರೆ ಏನೇನೋ ಕೆಡ್ದಾಗೆಲ್ಲ ಹುಡುಗಂಗೆ ಬೈದಿದ್ದಾನೆ ಇವನು. ಅದರಿಂದ ಸ್ಟಾರ್ಟ್ ಆಗಿದ್ದು ಜೀವನ. ಅದೇನಾಯ್ತು ಅಂದ್ರೆ ಮ್ಯೂಚುವಲ್ ಅಲ್ಲೇನೆ ಅದು ಡೈವರ್ಸ್ ಮಾಡ್ಕೊಳಕ್ ಬಂದ ಹುಡುಗ. ಅಂದ್ರೆ ನೀವು ಹೆಂಗಾಗೋಗಿದೆ ಅಂದ್ರೆ, ನಿಮ್ಗೆ ಮದುವೆ ಆಗೋದು ಡೈವರ್ಸ್ ಮಾಡೋದು, ಮದುವೆ ಆಗೋದು ಬಿಡೋದು ಒಂಥರ ಆಟ ಆಗ್ಬಿಟ್ಟಿದ್ಯಾ ಅಂತ. ಒಂಥರ ಏನು ಇದನ್ನ ಆಟ ಆಗೋಗಿದ್ಯಾ ಹೇಗೆ? ಕಾನ್ಸೆಪ್ಟ್ ಇಲ್ಲ ನನ್ನ ತಲೆಯಲ್ಲಿ. ಇನ್ಯಾರ ತಲೆಯಲ್ಲಿ ಅಂತ ಕಾನ್ಸೆಪ್ಟ್? ನನಗೆ ಓಪನ್ ಆಗಿ ಹೇಳೇ ಮದುವೆ ಆಗಿರೋದು, ಯಾರಿಗೂ ಮುಚ್ಚು ಮರೆ ಮಾಡ್ಬಿಟ್ಟು ಮಾಡಿಲ್ಲ ನಾನು. ಅವನಿನ್ನ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರ್ಬೋದು ಅಷ್ಟೇ. ಅವ್ನು ಹೇಳ್ತಿದ್ದ ನಾನೇ ಎಲ್ಲ ಗಂಡು ಮದುವೆ ಆಗಿರೋದು, ನಾನೇ ಎಲ್ಲ ಹೇಗೆ ಅಂತ ಹೇಳ್ತಾ. ಬಟ್ ಪ್ರೂಫ್ ಇಲ್ದಂಗೆ ಹೆಂಗೆ ನಾನು ಹೇಳ್ತಿದ್ದಾನೆ. ಈಗ ಮದುವೆ ಆಗಿರೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ? ಮದುವೆ ಆಗಿರೋದು ಈಗ ಮಂಜುನಾಥ್ ಅವ್ರನ್ನ ಮದುವೆ ಆಗಿರೋದಕ್ಕೆ ಪ್ರೂಫ್ ಇದೆಯಾ ನಿಮ್ಮ ಹತ್ರ?
ಹೌದು, ತಾಳಿ ಕಟ್ತಿರೋದು ಅವನೇ, ಸಂಸಾರ ಮಾಡ್ತಿದ್ದು ಅವನೇ, ಅದೇಗೆ ಅವನೇ ಅಲ್ಲ ಅಂತ ಹೇಳೋದಕ್ಕೆ ಅದು ಹೆಂಗ್ ಸಾಧ್ಯ? ಅದನ್ನೇ ರೀ ನಾನು ಕೇಳ್ತಾ ಇರೋದು. ಮದ್ವೆ ಆದಾಗ ಒಂದಷ್ಟು ಫೋಟೋ ಗಿಟೋ ಎಲ್ಲ ತಗೊಂಡಿರ್ತೀರಲ್ಲ, ಫೋಟೋಸ್ ಇದ್ದೇ ಇರುತ್ತಲ್ವಾ? ಹೌದು, ಇದ್ದೇ ಇರುತ್ತೆ. ಅದು ಅವ್ನು ತೋರಿಸ್ಲಿಲ್ವಾ? ಇವಾಗ ನಾನೇ ಕಳಿಸ್ತೀನಿ ತಾಳಿ ನಿಮ್ಗೆಲ್ಲ. ನೀವೇ ಕಳಿಸ್ಕೊಡಿ, ನೀವೇ ಚೆನ್ನಾಗಿ ಓಡಾಡ್ಕೊಂಡು ಚಿಕ್ಕಬಳ್ಳಾಪುರದಲ್ಲೂ ಇದ್ವಿ. ಅದನ್ನೇ ನಾನು ಹೇಳ್ತಿದ್ದೀನಿ ಮೇಘಶ್ರೀ, ಅದು ಏನು ಫೋಟೋಸ್ ಇದೆ, ಡಾಕ್ಯುಮೆಂಟ್ಸ್ ಏನಿದೆ. ಈಗ ರಿಜಿಸ್ಟ್ರೇಷನ್ ಅಫ್ಕೋರ್ಸ್ 2 ಮದುವೆ ಡೈವರ್ಸ್ ಆಗಿದೆ ಅಂದ್ರೆ 3ನೇ ಮದುವೆ ಮಾಡ್ಕೊಳ್ಬೇಕಾದ್ರೆ ನೀವು ಅಟ್ಲೀಸ್ಟ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮ್ಯಾರೇಜ್ ರಿಜಿಸ್ಟರ್ ಆದ್ರೂ ಮಾಡ್ಸಿರ್ತೀರಾ ಅಲ್ವಾ? ಮೇಡಮ್, ಇಲ್ಲಿ ಮ್ಯಾರೇಜ್ ರಿಜಿಸ್ಟರ್ ಮಾಡಿಸ್ಕೊಳೋದಕ್ಕೆ ನಾನು ನಿಮ್ಗೆ ಕೇಳೋದು, ಇವಾಗ ನಮ್ಮ ಅಪ್ಪ ಅಮ್ಮಗಳು, ಅವ್ರ ಅಪ್ಪ ಅಮ್ಮಗಳು ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡವ್ರೆ, ಇಲ್ಲ ಸಂಸಾರ ಮಾಡ್ತಾವ್ರೆ, ಫೈನ್. ನಾನು ಅವನಿಗೆ ಕೇಳಿದೆ, ಬಾ ಶಾಂತಿನಗರದಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇರೋದು, ತಗೋಬರೋಣ ಅಂದಾಗ ಅವನೇನು ಮಾಡ್ದ, ಬೇಡವೇ ಬೇಡ, ಬಿಲ್ಕುಲ್ ಬೇಡ ಅಂದ. ಏನಕ್ಕಂದ ಅವನು? ನಾನು ಕೇಳೋದವನ್ನ, ಏನಕ್ಕೆ ಬೇಡ ಅಂದಿದ್ದವನು? ಅಲ್ಲ, ಬೇಡ ಅಂದ ತಕ್ಷಣ ನೀವು ಸುಮ್ಮನೆ ನೀವ್ ಯಾಕಂದ್ರೆ ಆಯ್ತು ನಿಮ್ಮ ಹತ್ರ ಏನ್ ಫೋಟೋ ಪ್ರೂಫ್ ಇದೆ ಅದನ್ನ ಕಳಿಸ್ಕೊಡಿ. ಈಗ 12 ಲಕ್ಷ ರೂಪಾಯಿ ಕೊಟ್ಟು ಮನೆ ಲೀಸ್ ಕೊಡ್ಸಿದ್ರಂತೆ. ಈಗ ನೀವು ಅವರ ಬೆತ್ತಲೆ ಫೋಟೋ, ಸ್ನಾನ ಮಾಡ್ಬೇಕಾಗಿನ ಫೋಟೋ ಎಲ್ಲ ತೆಗೆದು ವೈರಲ್ ಮಾಡ್ತಿದ್ದೀರಾ, ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಅಂತೆಲ್ಲ ಆರೋಪ ಇದೆ ನಿಮ್ಮ ಮೇಲೆ. ಅವ್ನು ಇವಾಗ ಬೆತ್ತಲೆ ಫೋಟೋ ತೆಗಿಯೋಕೆ ನನ್ನ ಹತ್ರ ಯಾವುದೂ ಇಲ್ಲ. ಯಾಕೆ ನಾನು ಯಾವುದು ಬೆತ್ತಲೆ ಫೋಟೋಗಳ್ನ ಅವನಾಗೂ ನನಗೆ ಕಳಿಸಿರೋದು ಬಿಟ್ಟರೆ, ನಾನು ಹೋಗ್ಬಿಟ್ಟು ತೆಗಿಯೋನು ಅವ್ನ ಫೋಟೋಸ್ಗಳ್ನ ತೆಗಿಯಪ್ಪ ಮಂಜು ನಾನು ತೆಗಿತೀನಿ ಅಂತ ತೆಗ್ದಿಲ್ಲ. ಅವ್ನು ಇವಾಗ ಹೇಳ್ತಿರೋದು ನನ್ನ ಬೆತ್ತಲೆ ಫೋಟೋಸ್ಗಳೆಲ್ಲ ಹಾಕ್ತಾನಂತ, ಹಾಕ್ಲಿ, ಫೈನ್. ಅಲ್ಲ, ಏನ್ರಿ ಇದು ಅಸಹ್ಯ ಇದು? ಅಲ್ಲ, ಇದನ್ನ ಲಕ್ಷ ಕೊಟ್ಟವನೆ ಅಂತ ತೋರಿಸ್ಬೇಕು ಅವನು. ಮೇಘಶ್ರೀ, ಇದನ್ನ ಯಾರಾದ್ರೂ ಒಂದು ಗಂಡ ಹೆಂಡತಿ ಸಂಬಂಧ, ಒಂದು ಸಂಸಾರ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈ ತರ ಭಾಷೆಗಳು, ಈ ತರ ಆಲೋಚನೆಗಳು, ಈ ತರ ಮಾತುಗಳು, ಇದು ಯಾವ್ದಾದ್ರು ಗಂಡ ಹೆಂಡತಿ ನಡುವಿನ ಸಂಬಂಧದಲ್ಲಿ ನಡಿಬಹುದಾದಂತಹ ವಿಚಾರಗಳ? ಇದು ಎಲ್ಲ ಎಲ್ಲಿರ್ಬೇಕು? ಅದು ನನಗೆ ಗೊತ್ತಿಲ್ಲ ಮೇಡಮ್. ಯಾಕೆ ಗೊತ್ತಿಲ್ಲ? ನಿಮಗ್ ಗೊತ್ತಿರ್ಬೇಕ್ರಿ. ಕುಂಡುಸಿ ಮಾತಾಡ, ನೀವು ಒಬ್ಬರಿಂದ ಸಂಸಾರ ಮಾಡಕ್ಕಾಗಲ್ಲ, ಇಬ್ರು ಸೇರಿದ್ರೇನೆ ಸಂಸಾರ ಮಾಡಕ್ಕಾಗದು. ಯಾರೋ ಒಬ್ಬರಿಂದ ಸಂಸಾರ ಮಾಡಕ್ಕಾಗಲ್ಲ, ಇಬ್ರು ಸೇರಿದ್ರೇನೆ ಸಂಸಾರ ನಡೆಯೋದಲ್ವಾ? ಇಬ್ರು ಚೆನ್ನಾಗಿ ಇದ್ವಲ್ಲ, ಮತ್ತೆ ನಮಗೆ ಏನಾಯ್ತು? ಇಬ್ರು ಚೆನ್ನಾಗಿದ್ಮೇಲೆ ಪ್ರಾಬ್ಲಮ್ ಏನು? ಇವಾಗ ಪ್ರಾಬ್ಲಮ್ ಮಾಡಿದ್ದೆ ಮಂಜುದು. ಹಣಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು ಅಂತ ಆರೋಪ ಮಾಡ್ತಿದ್ದಾರೆ. ಅಂತಂದಾಗ ನೀವೇನಾದ್ರೂ ಮಾಡೋದಕ್ಕೆ ತೋರಿಸ್ಬೇಕಲ್ವಾ ಮಂಜು ಎಲ್ಲಿದೆ ಬ್ಲಾಕ್ ಮೇಲು ಫೋಟೋಸು? ಈಗ ನೀವು ಪರ್ಫೆಕ್ಟ್ ಆಗಿದ್ದೀರಲ್ವಾ, ನೀವೇ ದಾಖಲೆ ಕೊಡಿ. ಅಲ್ಲಿ ಇದಾರಲ್ಲ ನಮ್ಮ ಕರೆಸ್ಪಾಂಡೆಂಟ್, ನಮ್ಮ ಪ್ರತಿನಿಧಿ ಇದಾರಲ್ಲ, ಅವ್ರ ಕೈಲಿ ದಾಖಲೆ ಕೊಡಿ, ತೋರಿಸಿ. ನಿಮ್ಮ ಮೊಬೈಲ್ ಯಾವ್ದಾದ್ರು ದಾಖಲೆ ಇದ್ರೆ ತೋರಿಸಿ, ಇಲ್ಲೇ ಲೈವ್ ಅಲ್ಲೇ ತೋರಿಸ್ಬಿಡಿ. ಅಲ್ಲ, ಅದು ಪ್ರಿಂಟ್ಔಟ್ ಎಲ್ಲ ಇದೆ. ಒಂದ್ ನಿಮಿಷ ಇದೆ, ನಾನು ಇವಾಗ ಮನೆಗೆ ಹೋಗ್ಬಿಟ್ಟು ಅದು ಸ್ಕ್ಯಾನ್ ಮಾಡ್ಬಿಟ್ಟು ನಾನು ನಿಮ್ಗೆ ಕಳಿಸ್ತೀನಿ. ನಮ್ಮ ರಿಪೋರ್ಟರ್ ನಿಮ್ಮ ಜೊತೆನೆ ಬರ್ತಾರೆ. ದುಡ್ಡು ತಾಂಡಿದೀನಿ, ಯಾರ ಹತ್ರ ದುಡ್ಡು ತಾಂಡಿಲ್ಲ, ಪ್ರತಿಯೊಂದನ್ನು ಕಳಿಸ್ತೀನಿ. ಮೇಘ, ಕೇಳ್ಕೊಳ್ಳಿ ಮೇಘ ಅವರೇ, ಈಗ ನಮಗೂ ನಿಮ್ ಬಗ್ಗೆ ಕಾಳಜಿ ಇದೆ ಅಲ್ವಾ? ಬೀಯಿಂಗ್ ಅ ವಿಮೆನ್ ನಮ್ಗೆ ಒಂದು ನಿಮ್ ಬಗ್ಗೆ ನಮಗೂ ಕಾಳಜಿ ಇದೆ. ಯಾಕೆಂದ್ರೆ ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕು. ಸಂಬಂಧ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಇಡೀ ಕರ್ನಾಟಕದ ಜನ ನೋಡ್ತಿದ್ದಾರೆ. ಸಂಬಂಧಗಳ ಬಗ್ಗೆ ಅಸಹ್ಯ ಹುಟ್ಟಬಾರ್ದಲ್ವಾ? ಸಂಬಂಧಗಳ ಬಗ್ಗೆ ಅಸಹ್ಯ ಹುಟ್ಟಬಾರ್ದು. ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ. ಕೆಟ್ಟದಾಗ ತಗೊಂಡಿಲ್ಲ, ಕೆಟ್ಟದಾಗ ತಾಂಡಿರೋದು ಅವನು. ಕೇಳಿಸ್ಕೊಳ್ಳಿ, 1 ನಿಮಿಷ ಕೇಳಿಸ್ಕೊಳ್ಳಿ ಮೇಘ. ಬೇಕಾದ್ರೆ ಸ್ಟುಡಿಯೋ ಫ್ರೀ ಇದೆ, ಖಂಡಿತ ಸ್ಟುಡಿಯೋಗೆ ಬನ್ನಿ. ನಿಮ್ಮ ಹತ್ರ ಯಾವ ದಾಖಲೆ ಇದೆ ಸ್ಟುಡಿಯೋಗೆ ತಗೊಂಡ್ ಬನ್ನಿ. ನಿಮ್ಮ ಮನೆಗೆ ಬೇಕಾದ್ರೆ ನಮ್ಮ ಪವರ್ ಟಿವಿ ವ್ಯಾನ್ನೇ ಕಳಿಸ್ಕೊಡ್ತೀವಿ, ನಮ್ಮ ಪ್ರತಿನಿಧಿ ಇದ್ದಾರೆ. ಧಾರಾಳವಾಗಿ ನೀವು ಸಾಕ್ಷಿ ತಗೊಂಡ್ ಬನ್ನಿ. ನೀವು ಫೇಕ್ ದಾಖಲೆಗಳನ್ನ ಕೊಟ್ಟು ಟೆಕ್ ಮಹೇಂದ್ರದಲ್ಲಿ ಏನಾದ್ರು ಕೆಲ್ಸಕ್ಕೆ ಸೇರಿದ್ದೀರಾ ಹೇಗೆ? ನಂದು ಜಾಯಿನ್ ಆಗಿ 5 ವರ್ಷ ಆಗಿದೆ. ನನಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಇದು ಯಾವ ತರ ಪ್ರಾಬ್ಲಮ್ ಅವ್ನು ಹೇಳ್ತಾವನ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ನನ್ನ ಡಾಕ್ಯುಮೆಂಟ್ಸ್ ತಗೊಂಡೋದ, ನಂದು ಯಾವುದೋ ಇನ್ನೊಂದೇನೋ ತಗೊಂಡೋದ ಮೇಡಮ್ ಡಾಕ್ಯುಮೆಂಟ್ಸು. ಇದು BCA ಸರ್ಟಿಫಿಕೇಟು, ನಾನು 10th ಮತ್ತೆ 12th ಎರಡೂ ಎತ್ಕೊಂಡೋದ. ಅದನ್ನ ತೋರಿಸ್ಬೇಕಲ್ವಾ ಅವನು? ಇವಾಗ ಏನು ನೀವು ಕೇವಲ SSLC ಮಾತ್ರ ಓದಿರೋದು ಅನ್ನೋ ಆರೋಪ ಮಾಡಿದ್ದಾರೆ. ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಟೆಕ್ ಮಹೇಂದ್ರಗೆ ಕೆಲಸಕ್ಕೆ ಸೇರಿದ್ದೀರಾ? SSLC ಓದಿದ್ದೀನಿ, ಆಯ್ತು. SSLCನೇ ಓದಿಲ್ಲ ಅಂತಾನೆ ಹೇಳ್ತಾವನ. ಆಯ್ತು, ನಾನು ತಗೋಬರ್ತೀನಿ ಡಾಕ್ಯುಮೆಂಟ್ಸ್ನ, ಅದಕ್ಕೆ ಆನ್ಸರ್ ಕೊಡ್ತಾನಂತ ಅವನು. ಅಲ್ಲ, ತಗೊಂಡ್ ಬನ್ನಿ, ನಾನು ಆನ್ಸರ್ ಕೇಳಿಸ್ತೀನಿ ನಿಮ್ಗೆ. ನಾನು ಆನ್ಸರ್ ಕೊಡಿಸ್ತೀನಿ. LLB ಅಂತ ಹಾಕೊಂಡವನೇ. ನೀವು ತಗೊಂಬನ್ನಿ, ನಾನು ಆನ್ಸರ್ ಕೊಡಿಸ್ತೀನಿ. ಅಲ್ಲ, LLB ಓದಿದ್ದೀನಿ ಅಂತ ಹೇಳಿದ, LLBನೇ ಓದಿಲ್ಲ ಅವನು. ಅಲ್ಲ, ಅವ್ರದ್ದು ತರ್ಸೋಣ, ನೀವು ತಗೊಂಬನ್ನಿ. ಅಲ್ಲ, ಅವ್ರದ್ದು ತರ್ಸೋಣ, ನೀವು ತಗೊಂಬನ್ನಿ. ನನಗೆ ಯಾವ ತರದ್ದು ಭಯ ಇಲ್ಲ ಮೇಡಮ್. ಇಲ್ಲಿ ಮೋಸ ಯಾರು ಅರೆ, ಇಲ್ಲಿ ಭಯ ಯಾರಿಗಿದೆ ರೀ? ನಿಮ್ಮಿಬ್ರಿಗೂ ಭಯ ಇದ್ದಿದ್ರೆ ನೀವಿಬ್ರು ಇಲ್ಲಿವರೆಗೂ ಬರ್ತಾ ಇದ್ರ? ನಾನು ತಗೋಬರ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ. ಅಲ್ಲ ಮೇಘಶ್ರೀ ಅವರೇ, ನಿಮ್ಮಿಬ್ರಿಗೂ ಬೀದಿಗೆ ಬರೋದೇ ಅಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ 4 ಗೋಡೆಗಳ ಮಧ್ಯೆ ನಡೆಯೋದನ್ನ ಇವನು ಬಂದ್ಬಿಟ್ಟು ಸ್ಟಾರ್ಟಿಂಗ್ಗೆ ಮಾಡ್ಬಿಟ್ಟು ಹೋಗಿ ನನ್ನ ಫೋಟೋಸ್ಗಳನ್ನೆಲ್ಲ ಬೇರೆ ಒಂದು ಚಾನಲ್ ಅಲ್ಲಿ ತಗೊಂಡೋಗ್ಬಿಟ್ಟು 3D ಎಫೆಕ್ಟ್ ಅಲ್ಲಿ ತಗೊಂಡೋಗ್ಬಿಟ್ಟು ಸ್ಟೇಷನ್ ಮುಂದೆ ಎಲ್ಲಾನು ಪಬ್ಲಿಷ್ ಮಾಡ್ದ. ಯಾರು ಮಾಡು ಅಂದಿದ್ದು? ನಾನು ಹೇಳಿದ್ನ? ಸ್ಟೇಷನ್ ಅಲ್ಲಿ ಕರೆದವ್ರು ತಾನೆ ಬಂದು ಕೂತು. ಕಂಪ್ಲೇಂಟ್ಗಳಾಗಿರೋದು ಎಲ್ಲಿ? ನೀವು ನಿಮ್ಮ ಮೊದಲನೇ ಗಂಡನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ, 2ನೇ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಹೋಗ್ತಿದ್ರೆ ಇನ್ನು ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಹೇಳಿ ನೀವೇನೆ? ಮೇಡಮ್, ದಯವಿಟ್ಟು ತಿಳಿಲಿಲ್ಲಂಗೆ ಮಾತಾಡಬೇಡಿ, ಓಕೆನಾ? ಫಸ್ಟ್ ನನ್ನ ಹತ್ರ ಇದು ಆರ್ಡರ್ ಕಾಪಿನ ನೀವು ಕಳಿಸ್ತೀನಿ, ನೋಡ್ಬಿಟ್ಟು ಆನ್ಸರ್ ಕೊಡಿ. ಯಾಕೆಂದ್ರೆ ಒಂದು ಹುಡುಗಿನ ನೀವು ಬೇರೆ ತರ ರೀತಿಯಲ್ಲಿ ನಾನು ಬೇರೆ ತರ ನಾನು ಏನು ತೋರಿಸ್ತಾ ಇಲ್ಲ ರೀ, ನೀವೇ ಮಾತಾಡ್ತಿದ್ದೀರಾ.
ನಾನೇನು ತೋರಿಸ್ತಾ ಇಲ್ಲ, ನಮ್ಗೆ ಏನ್ ಮಾಹಿತಿ ಇದೆ ಅದೇ ಮಾಹಿತಿ ಮೇಲೆ ಪ್ರೂಫ್ ಮಾತಾಡ್ತೀನಿ. ಈ ಇಟ್ಕೊಂಡಿದ್ದೀನಿ ಕುಮಾರ್ ಅನ್ನೋರು ಯಾರು? ಹೇಳ್ಬಿಟ್ಟು ಅಲ್ಲ 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 ಒಂದ್ ಹೇಳ್ತೀನಿ ನೋಡಿ, ಏನು ಕುಟ್ಟಿ ಅಲಿಯಾಸ್ ಕುಮಾರ್ ಅನ್ನೋರು ಯಾರು? ಅದು ಅಣ್ಣ, ಅವರು ಅಣ್ಣನ ಜೊತೆ ಇದಕ್ಕೇನು ಬರುತ್ತೆ ಮೇಡಮ್? ಅಲ್ಲ ಅಲ್ಲ, ಅಣ್ಣನೇ? ಅಣ್ಣ ನಿಮ್ ಸ್ವಂತ ಅಣ್ಣನ ಅಥವಾ ನಿಮ್ ಕಸಿನ್ ಬ್ರದರಾ? ಹೇಗೆ ಅವರು, ಹೇಗ್ ಸಂಬಂಧ ಹೇಗೆ ನಿಮ್ಗೆ? ಸಂಬಂಧಿಕರು ಅಣ್ಣ, ಅವನು ಕಸಿನ್ ಬ್ರದರ್ ಆಗ್ತಾನೆ, ಅಂದ್ರೆ ಸಂಬಂಧ, ದೂರ ಸಂಬಂಧ. ಅವರು ರೌಡಿ ಶೀಟರ್ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದ್ದಾಗ ಅಣ್ಣ ಅಣ್ಣ ಅಂತೇಳಿ ಮಾತಾಡ್ತಿದ್ದ, ಅಣ್ಣ ಅಣ್ಣ ಅಂತ ಹೇಳಿ ಜಗಳ ಮಾಡ್ಕೊಂಡು ಹೋಗ್ಬಿಟ್ನಲ್ಲ, ಅವಾಗ ಅವಣ್ಣು ಫೋನ್ ಮಾಡಿ ಅಣ್ಣ ನಾನು ರಾಜಿ ಮಾಡ್ಬೇಕಣ್ಣ, ನೀವು ರಾಜಿ ಮಾಡ್ಬೇಕಣ್ಣ ಅಂತಂದಾಗ ಅವ ಎಲ್ಲ ಬಿಟ್ಬಿಟ್ಟು ಅವತ್ತು ಫೋನ್ ಮಾಡಿಬಿಟ್ಟು ಇವತ್ತು ಅವಣ್ಣು ನೀನು ರೌಡಿ ಅಂತ ಹೇಳ್ತಿದ್ದೆ. ಆಮೇಲೆ ನೀನು ಎಷ್ಟು ಕೆಟ್ಟ ಮನೋಭಾವದಲ್ಲಿ ಅದಾನ ಅವನು. ಅಲ್ಲ, ಆ ಥರ ಸ್ವಭಾವ ಇರೋರು ಯಾವಾಗಿದ್ರು ಅದೇ ಅಲ್ವಾ? ಅದು ತಪ್ಪಲ್ವಾ ಮೇಡಮ್? ಇವಾಗ ನೀನು ಕೂತ್ಕೊಂಡು ಮುಗಿಸಬಹುದಿತ್ತಲ್ಲ ಈ ಮ್ಯಾಟ್ರನ್ನ. ನೀನೇನಕ್ಕೆ ಹೊರಗಡೆ ಹೋಗು ಸ್ಟೇಷನ್ ಮುಂದೆ ಎಲ್ಲ ಕೆಟ್ಟದಾಗ ನನ್ನ ಫೋಟೋಸ್ ತಗೊಂಡೋಗಿ ತೋರಿಸ್ತಿದ್ದಾನೆ ಮೇಡಮ್. ಅಟ್ ದ ಸೇಮ್ ಟೈಮ್ ಮೇಘಶ್ರೀ ಅವರೇ, ನೀವು ನಿಮ್ಮ ಸಂಸಾರದ ವಿಚಾರಗಳನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ತನಕ ನೀವು ಯಾಕೆ ತಗೊಂಡು ಹೋಗಿದ್ರಿ? ಇಲ್ಲಿಯವರೆಗೂ ನಿಮ್ಮ 2 ಮದುವೆ ಡೈವರ್ಸ್ ಆಗಿರೋ, ಲೆಟ್ ಮಿ ಫಿನಿಶ್ ಮೇಘಶ್ರೀ ಅವರೇ, ಲೆಟ್ ಮಿ ಫಿನಿಶ್ ವಿತ್ ಡ್ಯೂ ರೆಸ್ಪೆಕ್ಟ್ ನಿಮಗೆ ಕೇಳ್ತಾ ಇದ್ದೀನಿ. ಇಲ್ಲಿಯವರೆಗೂ ನಿಮ್ಮ 2 ಡಿವೋರ್ಸ್ನ ಪ್ರಕರಣ ಹೊರಗಡೆ ಬರದೇ ಇರೋದು, ಈ ಪ್ರಕರಣದಲ್ಲಿ ಹೊರಗಡೆ ಬರುತ್ತೆ, ಈ ಪ್ರಕರಣ ಹೊರಗಡೆ ಬರುತ್ತೆ ಅಂತಂದ್ರೆ ಯಾವುದೋ ಒಂದು ಕಡೆಯಿಂದ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮೇಘಶ್ರೀ ಅವರೇ? ತಪ್ಪಾಗಿರೋ ನನ್ನ ಕಡೆಯಿಂದ ಅಂತೂ ಅಲ್ಲ. ಯಾಕೆ ಅಂತಂದ್ರೆ ಇವನು ಬೇಕು ಅಂತ ಬೀದಿಲಿ ನಿಂತ್ಕೊಂಡವನು. ಏನಕ್ಕೆ ಅಂದ್ರೆ ನೀವು ಮದುವೆ ಆದಂತ 3 ಜನ ಗಂಡಂದ್ರು ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅಷ್ಟು ದಿನ ನೀವು ಮದುವೆ ಆದಂತ 3 ಜನ ಗಂಡಂದ್ರು ಸರಿ ಇಲ್ಲ ಹೇಳ್ತಿಲ್ವಲ್ಲ. ನಾನು ಸೆಕೆಂಡ್ ಮ್ಯಾರೇಜ್ ಆದಾಗ್ಲೂ ಪ್ರಾಬ್ಲಮ್ ಆಗಿದೆ ಮಂಜುಯಿಂದ ಆಗಿದ್ದು. ಬಟ್ ಥರ್ಡ್ ಮ್ಯಾರೇಜ್ ಮಂಜು ಜೊತೆ ಆಗ್ಬೇಕಾದ್ರು ನಾವಿಬ್ರು ಖುಷಿಯಾಗಿ ಇಬ್ರು ಒಪ್ಕೊಂಡು ಮಾಡ್ಕೊಂಡಿದ್ದು. ಬಿಟ್ರೆ ಇಲ್ಲಿ ಸುಳ್ಳು ಹೇಳಿ ಯಾರು ಮದುವೆ ಆಗಿಲ್ಲ. ಅವನಿಗೂ ಗೊತ್ತು ಅದು. ಅವನಂದು ಡೈವರ್ಸ್ ಆಗ್ಬೇಕಾದ್ರು ಕೂಡ ಅವನು ಸ್ವಯಂ ಇದ್ದ. ಅವನೇ ಕೂಡ ನಂದು ಯಾವತ್ತು ಡೇಟ್ಸ್ ಇರೋದನ್ನೆಲ್ಲ ಅವನೇ ಚೆಕ್ ಮಾಡ್ತಿದ್ದ, ಯಾವ್ದು ಡೇಟ್ಸು ಏನು ಅಂತ ಎಲ್ಲ ಅವನೇ ಮಾಡ್ತಿದ್ದು, ನೋಡ್ಕೊತಿದ್ದು. ಬಟ್ ಆದರೆ ಇವತ್ತು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ದ. ಫೈನ್, ಪರವಾಗಿಲ್ಲ. ಆದರೆ ಇವಾಗ ಮಂಜು ಜೊತೆ ಮದುವೆ ಆದಾಗ ಇಬ್ರು ಎಷ್ಟು ಚೆನ್ನಾಗಿದ್ವಿ ಗೊತ್ತಾ? ನಾವು ಚಿಕ್ಕಬಳ್ಳಾಪುರಕ್ಕಾಗ್ಲಿ ಇಲ್ಲಿ ಓಡಾಡೋದಕ್ಕಾಗಲಿ ಇಬ್ರು ಚೆನ್ನಾಗಿ ಓಡಾಡ್ಕೊಂಡಿದ್ವಿ. ಬಟ್ ಪ್ರಾಬ್ಲಮ್ ಬಂದಿದ್ದೆ ಅವನಿಗೆ. ಮದುವೆನೇ ಆಗಿಲ್ಲ ಅಂತಾರೆ ಅವರು. ಮದುವೆ ಆಗಿದ್ದೀನಿ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 3ನೇ ಮದುವೆ ಆಗದೆ ಗಂಡ ಅಂತ ವಂಚನೆ ಮಾಡಿದ್ರು ಅನ್ನೋ ಆರೋಪ ಇದೆ ನಿಮ್ಮ ಮೇಲೆ. ತಪ್ಪು, ಅದು ತಪ್ಪು ಅಲ್ವಾ ಮೇಡಮ್? ಇವಾಗ ಮದುವೆ ಆಗಿ ನಿನ್ನ ಜೊತೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ನಾನು ಎಂತಿ ಅಂತ ತೋರಿಸ್ಬಿಟ್ಟು ಇವಾಗ ನಾನೇ ಗಂಡ ಅಲ್ಲ, ಅದು ಮದುವೆನೇ ಅಲ್ಲ ಅನ್ಬಿಡೋ ತಪ್ಪು ಅಲ್ವಾ? ಈಗ 30 ಲಕ್ಷ ದುಡ್ಡು ಇಸ್ಕೊಂಡಿದ್ದೀರಾ ನೀವು. ಯಾರು ಎಡಿಟ್ ಮಾಡಕ್ ಆಗಲ್ಲ ಅಲ್ವಾ ಫೋಟೋಸ್ಗಳನ್ನ? 30 ಲಕ್ಷ ಅದೇನೇ ಹೇಳ್ತಿದ್ದೀನ್ರಿ. ನಿಮ್ ಮೊಬೈಲ್ ಫೋನ್ ಇದೆಯಾ ಅಲ್ಲಿ? 70,000 ರೂಪಾಯಿ ಅವ್ನು ಹೆಂಗ್ ಮೇಡಮ್ ಕೊಡ್ತಾನೆ 20 ಲಕ್ಷ? ಮೇಘಶ್ರೀ ಅವರೇ, ನನಗ್ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಸಂಬಳ ಏನು ಎತ್ತ ಅನ್ನೋದು ನನಗ್ ಗೊತ್ತಿಲ್ಲ. ನಾನು ಏನ್ ಆರೋಪ ಇದೆ ಕೇಳ್ತೀನಿ. ಈಗ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆಯಾ ಅಲ್ಲಿ? ಹೌದು ಇದೆ. ಮೊಬೈಲ್ ಫೋನ್ ಅಲ್ಲಿ ನೀವು ಅಷ್ಟು ಚೆನ್ನಾಗಿದ್ರಿ, ನೀವಿಬ್ರು ಸಂಬಂಧ ಅಷ್ಟು ಚೆನ್ನಾಗಿತ್ತು ಅನ್ನೋ ಫೋಟೋ ಪ್ಲೀಸ್ ತೋರಿಸಿ. ಒಂಚೂರು ಕ್ಯಾಮ್ರಾ ಝೂಮ್ ಹಾಕಕ್ ಹೇಳಪ್ಪ ಅಲ್ಲಿ.